ನೀವೇನಾದ್ರೂ ಬೆಂಗಳೂರಿನಲ್ಲಿದ್ದು ಈರುಳ್ಳಿ ಚಟ್ನಿ, ಪಡ್ಡು, ಸ್ಪೆಷಲ್ ಮಸಾಲಾ ಪಾಪಡ್, ಕಡಕ್ ರೊಟ್ಟಿ ಹೀಗೆ ಉತ್ತರ ಕರ್ನಾಟಕ ಶೈಲಿಯ ಬಗೆ ಬಗೆಯ ತಿನಿಸುಗಳನ್ನು ತಿನ್ನುವ ಆಸೆ ಇದ್ರೆ ಇಲ್ಲಿದೆ ನಿಮಗೆ ಹೇಳಿ ಮಾಡಿಸಿದ ಜಾಗ. ಅದುವೇ ಬೆಂಗಳೂರಿನ ವಿವಿಪುರಂನಲ್ಲಿ ಲೊಕೇಟ್ ಆಗಿರುವ ನಮ್ಮೂರ ಖಾನಾವಳಿ. ಹಾಗಾದ್ರೆ ಇಲ್ಲಿ ಇನ್ನೂ ಏನೆಲ್ಲ ಸಿಗುತ್ತೆ ಎಂಬುದನ್ನ ನೋಡ್ಕೊಂಡು ಬರೋಣ ಬನ್ನಿ. ಹಲೋ ಮ್ಯಾಮ್, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಶೋಭಾ ಅಂದ್ಬಿಟ್ಟು. ಈ ಶಾಪ್ ಹೆಸರು? ನಮ್ಮೂರ ಖಾನಾವಳಿ. ನಮ್ಮೂರ ಖಾನಾವಳಿ ವಿವಿಪುರಂ ಅಲ್ಲಿ ಫುಡ್ ಸ್ಟ್ರೀಟ್ ಅಲ್ಲಿ ನಮ್ಮೂರ ಖಾನಾವಳಿ ಇದೆ. ನಾನು ಏನಪ್ಪ ಇಲ್ಲಿ ಹೆಂಗ್ಸ್ಟ್ರೆಸ್ ಸೇರ್ಕೊಂಡು ಏನೋ ಮಾಡ್ತಾ ಇದಾರಲ್ಲ, ಬೇರೆ ಪಾಪಡ್ ಕಾಣಿಸ್ತು, ಕೋಡ್ಬಳೆ ತರ ಏನೋ ಕಾಣಿಸ್ತು, ಹಾಗಾಗಿ ಈ ಶಾಪ್ಗೆ ಬಂದೆ. ಏನೆಲ್ಲ ಸಿಗುತ್ತೆ ಇಲ್ಲಿ? ಇಲ್ಲಿ ಮೊಸರು ಕೋಡ್ಬಳೆ ಇದೆ, ಪಡ್ಡು ಇದೆ, ಮೋಮೋಸ್ ಇದೆ, ಮಸಾಲಾ ಪಾಪಡ್ ಇದೆ, ಜೋಳದ ರೊಟ್ಟಿ ಇದೆ, ಚಪಾತಿ ಇದೆ. ನೀವು 3 ಜನ ಸೇರ್ಕೊಂಡು ಇದನ್ನ ಮಾಡೋದಾ? ಇಲ್ಲ, ಇದಾರೆ, ಬೇರೆ ಹೆಲ್ಪರ್ಸ್ ಎಲ್ಲ ಇದಾರೆ. ಹೆಲ್ಪರ್ಸ್ ಇದಾರೆ. ಮೇನ್ ಆಗಿ ಇದನ್ನ ನಡೆಸೋದು ನೀವು? 3 ಜನ. ಹೌದು. ಇವ್ರು ಬಂದು ರೋಟಿ ಮಾಡ್ತಾರೆ ಮೇನು. ಸೊ ಇವ್ರ ಹೆಸರು ಲಕ್ಷ್ಮಿ ಅಂದ್ಬಿಟ್ಟು. ಸೊ ನಮ್ಮಮ್ಮ ಹೆಲ್ಪ್ ಮಾಡ್ತಾರೆ, ಎಲ್ಲ ಮೇಂಟೆನೆನ್ಸ್ ಅವ್ರು ಮಾಡ್ತಾರೆ. ಇನ್ನೊಬ್ರು ನಮ್ಮ ಬ್ರದರ್ ಇದ್ದಾರೆ, ರಾಜು ಅಂದ್ಬಿಟ್ಟು. ಸೊ ಅವ್ರ ಮೇನು ಇಲ್ಲಿ. ಅವ್ರು ಬಿಟ್ರೆ ನಾನು ಈವ್ನಿಂಗ್ ಟೈಮಲ್ಲಿ ನಾನು ಎಲ್ಲ ನೀವೇ ಕುಕ್ ಮಾಡ್ತೀರಾ ಇಲ್ಲೆಲ್ಲ? ಅನ್ನನೂ ಇವರು ಮಾಡೋದು. ಏನು ಸ್ಪೆಷಲ್ ಪಾಪಡ್ ಇದು? ಮಸಾಲ ಬರುತ್ತೆ ಇದಕ್ಕೆ, ಕೀಚಾ ಪಾಪಡ್ ಅಂತ ಕರೀತಾರೆ. ಕೀಚಾ ಪಾಪಡ್. ಏನೆಲ್ಲ ಮಸಾಲ ಆಡ್ ಮಾಡ್ತೀರಾ? ಇದಕ್ಕೆ ನಾರ್ಮಲ್ 2 ಚಾಟ್ ಮಸಾಲ ಮತ್ತೆ ಒಂದು ನಮ್ದೇ ಆದ ಮಸಾಲ ಬರುತ್ತೆ. ಸೊ ಅದ್ರ ಜೊತೆಗೆ ಈರುಳ್ಳಿ, ಕ್ಯಾರೆಟು, ಟೊಮೊಟೊ, ಕೊತ್ತಂಬರಿ ಸೊಪ್ಪು. ಸೊ ಹೌದು. ಹೇಗೆ ಜನ ಬರ್ತಾರ? ರೆಸ್ಪಾನ್ಸ್ ಹೇಗಿದೆ? ಚೆನ್ನಾಗಿದೆ, ರಿಟರ್ನ್ಸ್ ಇದೆ. ಇದು ವಿವಿಪುರಂ ಫುಡ್ ಸ್ಟ್ರೀಟ್ ಅಲ್ಲಿ ಬರುತ್ತೆ. ಸೊ ಇದು ಬಂದು ಆಂಜನೇಯ ದೇವಸ್ಥಾನ ಇದೆ, ದೇವಸ್ಥಾನ ಅಪೋಸಿಟ್ ಅಲ್ಲಿ ಬರುತ್ತೆ. ಆಕ್ಚುಲಿ ಇದು ನಾರ್ತ್ ಕರ್ನಾಟಕ ಅವ್ರದ್ದು. ನಮ್ದು ಊರ್ ಬಂದು ಬೆಳಗಾಮು. ಸೊ ಬೆಳಗಾಂ ಸ್ಪೆಷಲ್ ಇಲ್ಲೆಲ್ಲ ಸಿಗೋದು ಬೆಳಗಾಂ ಸ್ಪೆಷಲ್ ಐಟಮ್ಸ್. ಪಡ್ಡು. ಇನ್ ನೆಕ್ಸ್ಟ್ ಸ್ವೀಟ್ಸ್ ಎಲ್ಲ ಬರ್ತಾ ಇದೆ, ಗೋಧಿ ಹುಗ್ಗಿ, ಕುಂದ, ಅದೆಲ್ಲ ಬರ್ತಾ ಇದೆ. ಬೆಳಗಾಂ ಕುಂದ ಸ್ಪೆಷಲ್ ಅಲ್ವಾ? ಅದೆಲ್ಲ ಬರ್ತಾ ಇದೆ. ಧಾರವಾಡ ಪೇಡ ಬರ್ತಾ ಇದೆ. ಸೊ ನೆಕ್ಸ್ಟ್ ನಾವು ವಿವಿಪುರಂ ಬಂದ್ರೆ ನಮ್ಮ ಖಾನಾವಳಿಯಲ್ಲಿ ಈ ಪಾಪಡ್ ಇದೆಲ್ಲದ್ರ ಜೊತೆಗೆ ಸ್ವೀಟ್ ಕೂಡ ತಿನ್ಬಹುದು. ಅದು ಬೆಳಗಾವಿ, ನಾರ್ತ್ ಕರ್ನಾಟಕ. ಬೆಳಗಾವಿ ಕುಂದ, ಗೋಧಿ ಹುಗ್ಗಿ, ಸೊ ಅದೆಲ್ಲ ಬರುತ್ತೆ. ಸದ್ಯಕ್ಕೆ ಕೋಡ್ಬಳೆ, ಮೊಸರು ಕೋಡ್ಬಳೆ, ಪಾಪಡು, ಜೋಳದ ರೊಟ್ಟಿ, ಚಪಾತಿ ಕೂಡ ಇದೆ. ಮೋಮೋಸ್ ಕೂಡ ಮಾಡ್ತೀವಿ? ಹೌದು, ಮೋಮೋಸ್, ಚೀಸ್. ನಾರ್ಮಲಿ ಎಲ್ಲ ನಾವು ಮೇನ್ ಅಂದ್ರೆ ನಾವು ಇದಕ್ಕೆ ಟೇಸ್ಟಿಂಗ್ ಪೌಡ್ರು, ಕಲರ್ಸು ಹಾಕಲ್ಲ. ಏನು ಯಾವ ರೀತಿ ಕಲರ್ ಕೂಡ ಹಾಕಲ್ಲ. ಟ್ವಿಸ್ಟರ್ಗೂ ಯಾವ ಕಲರ್ ಹಾಕಲ್ಲ. ಖಾರದಲ್ಲೇ ನಾವು, ಯಾಕಂದ್ರೆ ನಾವು ಖಾರ ಬಂದು ಬೆಳಗಾಂ ಧಾರವಾಡದಿಂದಾನೆ ಮೆಣಸಿನಕಾಯಿ ತಗೊಂಡು ಪೌಡರ್ ತುಂಬಾ ಕೆಂಪಾಗಿ ಕಾಣಿಸ್ತಿದೆ. ಕಲರ್ ಗಿಲರ್ ಹಾಕಿರ್ಬಹುದು ಅಂತ ಅನ್ಸುತ್ತೆ ನೋಡಿದ್ರೆ. ಬಟ್ ಇಲ್ಲ, ಖಾರದ ಪೌಡ್ರೇ ನಾವು ಮಾಡ್ಕೊಂಡ್ ಬರ್ತೀವಿ. ಸೊ ಹಂಗಾಗಿ ನಮ್ ಕಲರೇ ಬೇರೆ ಬರುತ್ತೆ. ಇವಾಗ ನಮ್ದು ಈರುಳ್ಳಿ ಚಟ್ನಿ ಫೇಮಸ್. ಇದು ಈರುಳ್ಳಿ ಚಟ್ನಿ ಸ್ಪೆಷಲ್. ಇದು ಎಷ್ಟು ಜನ ಇಷ್ಟಪಟ್ಟು ತಗೊಂಡ್ ಹೋಗ್ತಾರೆ. ಚಟ್ನಿಗೋಸ್ಕರ ಪಡ್ಡು ತಿಂತಾರೆ ನಮ್ಮಲ್ಲಿ. ಈರುಳ್ಳಿ ಚಟ್ನಿ, ಈರುಳ್ಳಿ, ಟೊಮೆಟೊ, ಹುಳಿ ಎಲ್ಲ ಇರುತ್ತೆ. ಸೊ ನಮ್ದು ಸ್ಪೆಷಲ್. ಪಡ್ಡುನ ಈ ಚಟ್ನಿಗೋಸ್ಕರ ತಿನ್ನೋರು ಇದ್ದಾರೆ. ಉತ್ತರ ಕರ್ನಾಟಕ ಶೈಲಿಯ ಕೆಲವು ತಿಂಡಿಗಳು ನಿಮ್ಮ ಅಂಗಡಿಯಲ್ಲಿ ಸಿಗುತ್ತೆ? ಖಂಡಿತ. ಹಾಗಾದ್ರೆ ಎಲ್ರಿಗೂ ಇಲ್ಲಿ ವಿಸಿಟ್ ಮಾಡಿ ತಿನ್ನಕ್ ಹೇಳಿ. ಖಂಡಿತ. ನಿಮ್ಗೆ ನಾರ್ತ್ ಕರ್ನಾಟಕದ ಏನೇ ಫುಡ್ ಬೇಕಂದ್ರೂ ಬಂದು ತಿನ್ಕೋಬಹುದು. ನಮ್ಗೆ ಎಣ್ಗಾಯಿ ಡೈಲಿ ಇರುತ್ತೆ, ಎಣ್ಗಾಯಿ ಪಲ್ಯ, ಕಾಳು ಪಲ್ಯ. ಸೊ ಅದ್ರ ಸಜ್ಜೆ ರೊಟ್ಟಿ ಇದೆ, ಕಡಕ್ ರೊಟ್ಟಿ. ಬೆಂಗಳೂರಲ್ಲಿ ಇದೀವಿ, ನಮ್ಮ ಊರ್ ಕಡೆ ಊಟ ಮಿಸ್ ಮಾಡ್ಕೋತೀವಿ ಅನ್ನೋರು ಇಲ್ಲಿ ಖಂಡಿತ ಬರ್ಬೋದು. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ? ಮಾರ್ನಿಂಗ್ ನಮ್ದು 11:30 ಇಂದ ಸ್ಟಾರ್ಟ್ ಆಗುತ್ತೆ, ನೈಟ್ 12 o'clock ವರೆಗೂ ಇರ್ತೀವಿ. ಮಾರ್ನಿಂಗ್ 11 ಇಂದ 12 ತನಕ? ಹೌದು. ನೈಸ್. ನೋಡಿದ್ರಲ್ಲ, ನಿಮ್ಗೆ ಯಾವತ್ತಾದ್ರೂ ಬೆಂಗಳೂರಲ್ಲಿದ್ದು ಉತ್ತರ ಕರ್ನಾಟಕ ಶೈಲಿ ಫುಡ್ ತಿನ್ಬೇಕು, ಟೇಸ್ಟ್ ಮಾಡ್ಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ನೀವು ನಮ್ಮ ಖಾನಾವಳಿಗೆ ಬನ್ನಿ, ಟೇಸ್ಟ್ ಮಾಡಿ.